ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೋಳಿ ಸಾರು ಸಾವಿಗೆ ಮಾಡೋದು ಹೇಗೆ ಅಂತ ಮೊಟ್ಟೆ ಕೋಳಿನ ತಗೊಂಡು ವಿತ್ ಸ್ಕಿನ್ನು ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಕೋಳಿ ಸಾರು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡೋಣ ಬನ್ನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಮಸಾಲೆಗೆ ಒಂದು ಕಪ್ ತೆಂಗಿನ ತುರಿ, ಸ್ವಲ್ಪ ಹುರಿಗಡಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗಸಗಸೆ. ಆವಾಗಲೇ ಮಸಾಲ ಐಟಮ್ ಏನು ಇಟ್ಕೊಂಡಿದೆ ಅದನ್ನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಮಟನ್ ಚಿಕನ್ ಸಾಂಬಾರಿಗೆ ಮಾಡಿರೋಂಥ ಧನಿಯಾ ಪೌಡರ್, ಅದು ಧನಿಯಾ ಪೌಡ್ರು. ಇದು ಅಚ್ಚ ಖಾರದ ಪುಡಿ, ಈಗ 2 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಎಕ್ಸ್ಟ್ರಾ ತಗೊಳ್ತೀನಿ. ಸ್ಟವ್ ಹೊಸ್ಕೊಳ್ತಾ ಇದ್ದೀನಿ. 5 ಲೀಟರ್ದು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 100 ml ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಅರಿಶಿನ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಇದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಏನು ಹಸಿ ಸ್ಮೆಲ್ ಇರುತ್ತೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ಲ ಹೋಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈಯಾಗಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ನೋಡಿದ್ರೆ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಫುಲ್ ಫ್ರೈ ಆಗಿದೆ. ಚಿಕನಲ್ಲಿ ಏನು ಬಿಟ್ಕೊಳ್ತಿದೆ ನೀವು ಯಾವುದೇ ರೀತಿ ನೀರೆಲ್ಲ ಫುಲ್ ಆಯಿಲ್ ಆಗಿದೆ. ಆವಾಗಲೇ ಖಾರದ ಪುಡಿ, ಮಸಾಲ ಪೌಡ್ರ್ ತೊಗೊಂಡಿದ್ವಲ್ಲ ಅದಕ್ಕೆ ನೀರು ಹಾಕಿ ಆದ್ಮೇಲೆ ಇಟ್ಕೊಂಡಿದ್ದೀನಿ. ಖಾರದ ಪುಡಿನ ಆ್ಯಡ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಒಂದು ಕುದಿದೆ. ಇವಾಗ ನಾವು ಇದಕ್ಕೆ ಮಸಾಲಾನ ಆ್ಯಡ್ ಮಾಡೋಣ. ಕಾಯಿ, ಕಡಲೆ ಮತ್ತು ಚಕ್ಕೆ, ಲವಂಗ ಏನು ಮಸಾಲೆ ರೆಡಿ ಮಾಡ್ಕೊಂಡಿದೆ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನಿತ್ತು ಮೊಟ್ಟೆ, ಇದನ್ನು ಇವಾಗ ಕುದಿಯೋ ಟೈಮಲ್ಲಿ ನಾನು ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದ್ರೆ ಅದು ಮೊಟ್ಟೆ ಎಲ್ಲ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನಿವಾಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಒಗ್ಗರಣೆ ಮಾಡ್ಬೇಕಾದ್ರೆ ಆಲ್ರೆಡಿ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕಾಯಿಲಿ. ಅಕ್ಕಿ ಪೌಡರ್ ಇದು ಚೆನ್ನಾಗಿ ತೊಳೆದು ಒಣಗಿಸಿ ಪೌಡ್ರ್ ಮಾಡ್ಕೋಬೇಕು ಶಾವಿಗೆಗೆ. ಆವಾಗಲೇ ಶಾವಿಗೆ ಚೆನ್ನಾಗಿ ಬರೋದು. ಇವಾಗ ಇಲ್ಲಿ ನೀರು ಸ್ವಲ್ಪ ಕಾಯಬೇಕು. ಚೆನ್ನಾಗಿ ನೀರು ಕಾಯೋಷ್ಟರೊಳಗೆ ಇದನ್ನು ನಾವು ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ನೀರಿಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಹಾಗಾಗಿ ನೀರು ಚೆನ್ನಾಗಿ ಕಾದಿದೆ. ಅಂದರೆ ತುಂಬ ಕಾಯಬಾರ್ದು. ಅದು ನಾವು ರಾಗಿ ಹಿಟ್ಟನ್ನ ಹೇಗೆ ಗಂಜಿ ಮಾಡ್ಕೊಳ್ತೀವಿ ಆ ಥರ ಇದಕ್ಕೂ ಗಂಜಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಗಂಜಿಯಾಗಿ ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ನೋಡಿ, ತುಂಬ ಗಂಜಿನೂ ಆಗಬಾರ್ದು. ಹಾಗಾಗಿ ಪೌಡರ್ ಚೆನ್ನಾಗಿ ಬೇಯಲ್ಲ. ಈ ಹದದಲ್ಲಿದ್ದರೆ ಪೌಡರ್ ಹಾಕಿದಾಗ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಕುದೀತಾ ಇದೆ. ತುಂಬ ಚೆನ್ನಾಗಾಗಿದೆ ಗಂಜಿ. ಇವಾಗ ನಾವು ಒಂದು 10-15 ಮಿನಿಟ್ಸ್ ಆಗಿದೆ ಆಲ್ರೆಡಿ. ಈಗ ನಾವು ಇದಕ್ಕೆ ಆವಾಗಲೇ ಏನೋ ಜರಡಿ ಇಟ್ಕೊಂಡಿದ್ವಿ ಅಕ್ಕಿ ಪೌಡರು, ಅದನ್ನು ಇವಾಗ ಇದಕ್ಕೆ ಹಾಕೋಣ. ಇದು ಮುದ್ದೆ ತುಂಬ ಗಟ್ಟಿಯಾಗಿ ತಿರ್ಕೋಬೇಕು. ಶಾವಿಗೆ ಚೆನ್ನಾಗಿ ಬರಬೇಕು ಅಂದರೆ ಪೌಡ್ರ್ ಏನಾದ್ರು ಕಮ್ಮಿ ಆಯಿತು ಅಂತಂದರೆ
ತೆಳುಗಾದರೆ ಶಾವಿಗೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವಾಗ ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮುದ್ದೆ ತಿರುಗಿಸೋ ಕೋಲಲ್ಲಿ ತಿರುಗ್ಕೊಳ್ತಾ ಇದ್ದೀನಿ. ಚಳಿ ಆಗಿಬಿಡುತ್ತೆ, ಕೈ ಸುಡುತ್ತೆ. ಸ್ವಲ್ಪ ಊರಿನ ಕಡಿಮೆ ಇಟ್ಕೊಂಡು ತಿರ್ಕೋಬೇಕು. ಕೆಳಗಡೆ ತಗೊಂಡು ಇವಾಗ ಇದನ್ನು ಹೊಂದಿಸ್ಕೊತೀನಿ. ಸ್ವಲ್ಪ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ 10-15 ಮಿನಿಟ್ಸ್. ಚೆನ್ನಾಗಿ ಹೊಂದಿಸಿದ್ದೀನಿ, ಯಾವುದೇ ಗಂಟಿಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು ಮುದ್ದೆ. ಸ್ವಲ್ಪ ಮೇಲ್ಗಡೆ ಈ ಥರ ಎಣ್ಣೆ ಹಾಕ್ಕೋಬೇಕು. ನೋಡಿ, ಹಿಟ್ಟು ಸ್ವಲ್ಪ ಈ ಥರ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಶಾವಿಗೆ. ಶಾವಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಹೇಗಿತ್ತು ಅಂತ. ಶಾವಿಗೆ ಮತ್ತು ಕೋಳಿ ಸಾರು ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಹಾಗೆ ನಾನು ಮಾಡಿದ್ದು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.